ನಾನು ಇಲ್ಲಿ ಬಿದ್ದವನು ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದೆ. ನೋಡ್ಕೊಂಡ್ರು ಅವ್ರುಗಳೇ ಬಂದ್ಬಿಟ್ಟು ನನ್ನ ಗಾಡಿ ತೆಗೆದು ಸೈಡಿಗೆ ಹಾಕಿ ನನಗೆ ಅಲ್ಲಿ ಕೂರಿಸಿ ವಾರ್ ನಡೀತಿದ್ದಲ್ಲಪ್ಪೋ ಜಾಲಿ. ಅವ್ನು ಅಮ್ಮನ್ ಪಾಕಿಸ್ತಾನ ಉಡಾಯಿಸಿ ಬಿಡ್ಬೇಕಿತ್ತು, ಕಾಂಪ್ರಮೈಸ್ ಆಗ್ಬಿಟ್ಟವ್ರೆ. ಕಾರ್ ಅವನು ನಿಲ್ಲಿಸ್ಕೊಂಡ್ಬಿಟ್ಟ. ನಾನು ಹೋದ ನಂದೇನು ABS ತಗೊಂಡೋಗಿ ಹೆಟ್ಟೆ ಬಿಟ್ಟೆ, ತಗೊಂಡು ಬಿದ್ದೆ. ಗುದ್ದಿತು, ಅದಕ್ಕೆ ಇನ್ನೊಂದು ಕಾರ್ ಬಂದು ಗುದ್ದಿತು, ಇನ್ನೊಂದು ಕಾರ್ ಬಂದು ಗುದ್ದಿತು. ಹಿಂಗೆ 4 ಓ ಅಣ್ಣ ಎಕಡ ಇಂದ ಒಂದು ಕ್ರೈನು ಹುಡುಗಿ ಮನೆಯಿಂದ ನನ್ನ ಮದುವೆ ಆಗೋ ಹುಡುಗಿ ಮನೆಯಿಂದ ವರದಕ್ಷಿಣೆ ಸಿಕ್ಕರೆ ಭಾಳ ಖುಷಿ ಆಗುತ್ತಪ್ಪ. ಯಾರೋ ಒಬ್ರು ಲೇಡೀಸ್ ಬಂದ್ಬಿಟ್ಟು ಪಾಕಿಸ್ತಾನ್ ಸಪೋರ್ಟ್ ಮಾಡ್ಕೊಂಡು ಅಲ್ಲಿ ಸಣ್ಣ ಸಣ್ಣ ಮಕ್ಕಳು ಸಾಯ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತ ಸಪೋರ್ಟ್ ಮಾಡಕ್ ಬಂದ್ಲು. ಹಲೋ ಬೈ ಸಂಗಸ್, ದಿಸ್ ಇಸ್ ರವಿ, ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ಸೊ ಬೆಳಗಿನ ಮುಂಜಾನೆಗಳು, ಗುಡ್ ಮಾರ್ನಿಂಗ್. ಸೊ ನಾನು ಇವತ್ತು ಸಂಡೇ ಆ್ಯಕ್ಚುಲಿ. ನೀವು ಆ್ಯಕ್ಚುಲಿ ವಿಡಿಯೋ ಸ್ವಲ್ಪ ಲೇಟಾಗಿ ನೋಡ್ತಾ ಇರ್ತೀರಾ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಯಾಕಂದರೆ ಸ್ವಲ್ಪ ಬ್ಯುಸಿ ಅಂಗಡಿ ಮಾಡ್ಕೊಂಡಿರೋ ಕಾರಣಕ್ಕೆ ನಾನು ವೀಡಿಯೋಸ್ ಎಲ್ಲ ಮಾಡೋದು, ಎಡಿಟಿಂಗ್ ಮಾಡೋದು ಇದೆಲ್ಲ ಸ್ವಲ್ಪ ಲೇಟ್ ಆಗ್ತಿದೆ. ಸೊ ಸ್ವಲ್ಪ ಲೇಟಾಗಿ ನೋಡ್ತಾ ಇರ್ತೀರ. ಇವತ್ತು ಸಂಡೇ ದಿನ ನಾನು ಒಂದು ರೈಡ್ ಹೋಗ್ತಾಯಿದ್ದೀನಿ. ಅದು ಯಾರ್ಯಾರು ಅಂತ ಹೇಳಿದ್ರೆ ನವೀನ್ ಬ್ರೋ ಜೊತೆ ಅವರು ನಾನು ಇಬ್ಬರೇ. ನೆನ್ನೆ ರಾತ್ರಿ 11:30 ಫೋನ್ ಮಾಡಿ ಬ್ರೋ ಹಿಂಗೆ ಹೋಗೋಣ ಅಂತ ಫೋನ್ ಹಾಕಿದೆ. ಒಳ್ಳೆ ಫುಲ್ ಗೇರ್ಸ್ ಹಾಕ್ಕೊಂಡು ಏನಿದು ಏನ್ರಿ ಫುಲ್ ಗೇರ್ಸ್ ಗೇರ್ಸ್ ಎಲ್ಲ ಹಾಕೊಂಡು ಫುಲ್ ಗಿಚ್ಚಿ. ನೀವು ಆರಾಮ? ಯಾವಾಗ ಈ ತರ ಕಾಣಿಸೇ ಇಲ್ಲಲ್ರಿ, ಇವತ್ತೇ ಕಾಣಿಸ್ತಾರ ನೀವು. ನನ್ನ ಹ್ಯಾಂಡ್ ಗ್ಲೌಸ್ ಹುಡುಕಿ ಸಾಕಾಗಿ ಸಿಗ್ಲೇ ಇಲ್ಲ, ಹಂಗಾಗಿ ಸುಮ್ ಖಾಲಿ ಬಂದೆ. ಬಟ್ ಶೂ ಹಾಕೊಂಬಂದೆ. ಹೋಗೋಣ, ಲೆಟ್ಸ್ ಗೋ ಗೈಸ್. ಇವ್ರದ್ದು 250ನೇ, ಬಟ್ ಇವ್ರದ್ದು BS4, ನಂದು BS6. ನಂದು 250, ಅವ್ರದ್ದು 250. ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಆ ಗಾಡಿಗೂ ಈ ಗಾಡಿಗೂ. ಆ್ಯಂಡ್ ಸೌಂಡ್ ಡಿಫ್ರೆನ್ಸ್ ತುಂಬ ಇದೆ. ಅದು ಎಕ್ಸಾಸ್ಟ್ ನನಗೆ ಸಾಕಾದ ಇಷ್ಟ. ಅವರು ನಮ್ಮದೆಲ್ಲ ಅಂಡರ್ಬೆಲಿ ಬರುತ್ತೆ. ಲೆಟ್ಸ್ ಗೋ. ಸೊ ಇವತ್ತಂದ್ರೆ ಫುಲ್ ಕ್ವಾಟ್ಲೆ. ಸಿಗ್ನಲ್ ಒಂಥರ ಏನು ಹೇಳಿ, ಒಬ್ಬ ಹುಡುಗನ ಜೊತೆ ರೈಡ್ ಮಾಡೋದಕ್ಕೂ ಒಂದು ಹುಡುಗಿ ಜೊತೆ ರೈಡ್ ಮಾಡೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಅಣ್ಣ. ಸೊ ಅವಾಗ ಸ್ವಲ್ಪ ಈ ಥರ ಹೋಗ್ತಾ ಇದ್ರೆ ಚೆನ್ನಾಗಿರುತ್ತೆ. ನಾನು ಇತ್ತೀಚೆಗೆ ಅಂಗಡಿ ಬಿಟ್ಟರೆ ಮನೆ ಬಿಟ್ಟರೆ ಅಂಗಡಿ ಬಿಟ್ಟರೆ ಮನೆ, ಇಷ್ಟರಲ್ಲೇ ಈ ಚೌಕಟ್ಟಲ್ಲೇ ಸಿಗಾಕೊಂಡ್ಬಿಟ್ಟಿದ್ದೀನಿ. ನಾನು ಮುಂಚೆ ಹಂಗಿರಲಿಲ್ಲ. ಸ್ವಿಗ್ಗಿಲಿ ಕೆಲಸ ಮಾಡಬೇಕಾದ್ರೆ ಎಲ್ಲ ಫ್ರೀಯಾಗಿರ್ತಿದ್ದೆ. ಫ್ರೀಯಾಗಿ ಅಂತ ಹೇಳಿದ್ರೆ ಯಾವಾಗ ಎಲ್ಲಿ ಹೋಗ್ಬೇಕೋ ಹೋಗ್ಬಿಡುವೆ ನಾನು. ನಂಗೆ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊತಿರಲ್ಲ. ಬಟ್ ಇವಾಗ ಹಂಗೆ ಆಗಲ್ಲ. ಸೊ ಇವಾಗ ಅಂಗಡಿ ತೆಗೀಲೇಬೇಕು. ಮುಂಚೆ ಸ್ವಿಗ್ಗಿ ಡ್ಯೂಟಿ ಮಾಡಿದ್ರೇನು ಬಿಟ್ರೇನು ಅಂತಲೇ ನಾನು ಅದಕ್ಕೆ ಹೋಗಿದ್ದಲ್ವಾ, ಅದರಲ್ಲೇನು ಅಷ್ಟು ಮ್ಯಾಟ್ರ್ ಆಗ್ತಿರಲಿಲ್ಲ. ಬಟ್ ಈ ಒಂದು ಪರ್ಟಿಕ್ಯುಲರ್ ನಮ್ಮದೇ ಬಿಸ್ನೆಸ್ಸು ಅಂದಾಗ ಇದರಲ್ಲಿ ತುಂಬ ಮ್ಯಾಟ್ರ್ ಆಗುತ್ತೆ. ಯಾಕೆ ಗುರು ಸುಮ್ಮನೆ ರಜಾ ಮಾಡ್ಕೊಂಡು ಹಾಳು ಮಾಡ್ಕೊಳ್ಳೋಣ ನಮ್ಮದೇ ಬಿಸ್ನೆಸ್ಸು ಅನ್ನೋ ಥರ ಸ್ಟಾರ್ಟ್ ಆಗೋಗುತ್ತೆ. ಸೊ ಹಾಗಾಗಿ ಅಷ್ಟೇ ಈಸಿ ಸ್ವಲ್ಪ. ಸೊ ಇಲ್ಲಿಂದ ಹೆಬ್ಬಾಳ ಹೋಗಿ ಅಲ್ಲಿ ಯಾರು ಬಾಯ್ಸ್ ಸಿಗ್ತಾರ ನೋಡಿಕೊಂಡು, ಸಿಕ್ಕರೆ ಅವ್ರ ಜೊತೆ ನವೀನ್ ಬ್ರೋ ಜೊತೆ ಒಂದು ರೈಡ್ ಹಾಕೊಂಬರೋಣ. ಲೆಟ್ಸ್ ಗೋ. ಲಿಟ್ರಲಿ ಹೆಬ್ಬಾಳಕ್ಕೆಲ್ಲ ಬಂದು ನಾನು ತುಂಬ ದಿನನೇ ಹೋಗಿದೆ. ಮುಂಚೆ ಎಲ್ಲ ಡ್ಯೂಟಿ ಮಾಡ್ತಿದ್ವಲ್ಲ, ಬರ್ತಾನೆ ಇರ್ತಿದ್ವಿ. ಬಟ್ ಇವಾಗ ಬರಲ್ಲ. ಸೊ ಏನೋ ಒಂಥರ ಜಾಗ ಏನೋ ಬೇರೆ ಥರ ನೋಡ್ತಾ ಇರೋ ಫೀಲ್ ಬರ್ತಾ ಇದೆ. ನಿನ್ನೆ ರಾತ್ರಿ ಒಳ್ಳೆ ಮಳೆ ಬಂದಿದೆ ಗುರು ನಮ್ಮ ಏರಿಯಾದಲ್ಲಿ. ನಾನು ಅಂಗಡಿ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದ, ಆವಾಗ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದರಲ್ಲೇ ಬಿಡು ಓಡಿಸ್ಕೊಂಡು ಸುಮ್ಮನೆ ಬೇಗ ಓಡೋಗ್ಬಿಟ್ಟೆ. ಇಲ್ಲ ಅಂದರೆ ನೆನಿಬೇಕಿತ್ತು. ನೆಂದೆ ಆ್ಯಕ್ಚುಲಿ ನಾನು ನನ್ನ ಜಾಕೆಟ್ ಹಾಕ್ಕೊಂಡಿದ್ದಲ್ಲ, ಅದು ಸ್ವಲ್ಪ ನೆನೀತು. ಬಟ್ ಅಷ್ಟಕ್ಕೊಂದು ಏನಿಲ್ಲ. ಓ ಅಣ್ಣ ಎಕಡ ಇಂದ ಒಂದು ಕ್ರೈನು ಹುಡುಗಿ ಮನೆಯಿಂದ ನನ್ನ ಮದುವೆ ಆಗೋ ಹುಡುಗಿ ಮನೆಯಿಂದ ವರದಕ್ಷಿಣೆ ಸಿಕ್ಕರೆ ಭಾಳ ಖುಷಿ ಆಗುತ್ತಪ್ಪ. ಬೆಳಿಗ್ಗೆ ನಾನು ಬಿಲ್ಡಿಂಗಿಂದ ತೆಳಗೆ ಇಳಿತಾ ಇದ್ನಲ್ಲ, ಪ್ಯಾರ್ಲರ್ ರೋಡಿಗೆ ಹೊಡಿತವ್ರೆ ಗುರು ಸೂಪರ್ ಬೈಕು. ನಜಿ ಜಾಳ್ಳಿ ಕ್ರಾಸಿಂದ ಸೀದಾ ರೂಮಿಗೆ ಕೇಳಿಸ್ತಾ ಇದೆ. ನಾನು ತೆಂಗು ಆಗ್ಬಿಡು, ಈ ಪಾರ್ಟಿ ಸೌಂಡ, ಇಷ್ಟಕ್ಕೊಂದು ಬೈಕ್ಸಾ ಯಾರು ಗುರು ಇವರೆಲ್ಲ ಅನ್ಕೊಂಡು. ಸಂಡೇ ರೈಡ್ ಸ್ಟಾರ್ಟ್ ಆಗಿದೆ, ಸಂಡೇ ರೈಡ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಇನ್ನು ನಾವು ಇವಾಗ ಹೋಗ್ತಾ ಇದ್ದೀವಿ ಅಂದ್ಕೊಂಡು ಬಂದ್ವಿ.
ಹಾಂ ನೋಡಿ. ಹ್ಞೂ ಇಲ್ಲಿ ನೋಡಿ ಬಾಯ್ಸು ಎಲ್ಲ ಹೋಂಡಾ ಬಾಯ್ಸ್ ಅವರೆಲ್ಲ ಹೋಂಡಾ ಬಾಯ್ಸ್. ಓಹೋ ಎಲ್ಲ ಅಂಕಲ್ಗಳು ಗುರು ಆ ಕಡೆ ಯಾಕೋದೆ ಗುರು, ಇಲ್ಲೇ ಬಾ ಗುರು. ನಾನು ಈ ಕಡೆ ಹೇಳ್ಕೊಂಡೆ ಅವ್ರು ಮೇ ಬಿ ಮೇಲೆ ಹೊಡೆದ್ಬಿಟ್ರ ಅಂತ. ನಿಲ್ಲಿಸ್ಲಿಲ್ವಾ ಅವರು? ಕ್ರೈನೇ ಬಂದ್ಬಿಡ್ತಲ್ಲ, ನಾನು ಒಳ್ಳೆ ಬಸ್ರಿಂಗ್ಸ್ ಬಂದಂಗೆ ಬಂದೆ. ಇಲ್ಲಿದ್ಕ ಕೈ ಮಾಡ್ತಾರ ನೋಡಿ ಇವರು. ನಾನೇ ಅಲ್ಲಿ ನಿಂತ್ಕೊಂಡು ಬೈಕ್ಸ್ ನೋಡ್ತೀವಿ, ಹಿಂಗೆ ಬಂದು ಬೈಕ್ ನೋಡ್ತೀರಾ ಅನ್ಕೊಂಡೆ, ಅಲ್ಲ ನೀವು ಈ ಕಡೆ ಬಂದ್ಬಿಟ್ಟಿದ್ದೀರಾ. ಬನ್ನಿ ಒಂದು ಆಕ್ಸಿಡೆಂಟ್ ಆಗಿತ್ತಂದು. ಎಲ್ಲಿ ಗೊತ್ತಾ, ಇದೇ ರೋಡಲ್ಲಿ ಎಕ್ಸಾಕ್ಟ್ ಐ ಗೆಸ್ ಅಲ್ಲಿ LNT ಹತ್ರ ಇರ್ಬೋದು ಅನ್ಸುತ್ತೆ. ಆ ಜಾಗದಲ್ಲಿ ನನ್ನೊಂದು ಆಕ್ಸಿಡೆಂಟ್ ಆಗಿತ್ತು. ಒಂದು 3-4 ಡೇಸ್ ರೆಸ್ಟ್ ತೊಗೊಂಡಿದ್ದೆ ನಾನು. ಆ್ಯಂಡ್ ನನ್ನ ಗಾಡಿನೂ ಸ್ವಲ್ಪ ಡ್ಯಾಮೇಜ್ ಆಗಿತ್ತು, ನಾನು ಡ್ಯಾಮೇಜ್ ಆಗಿದ್ದೆ. ನನ್ನಿಂದ 4 ಗಾಡಿ ಆಕ್ಸಿಡೆಂಟ್ ಕೂಡ ಆಗಿತ್ತು ಇದೇ ರೋಡಲ್ಲಿ. ಅದು ಸೆಂಟ್ರಲ್ ಲೈನಲ್ಲಿ, ಈ ಲೈನಲ್ಲ, ಯಾಕಂದರೆ ನಾನು ಸ್ಪೀಡಲ್ಲಿದ್ದೆ, ಅರೌಂಡ್ ಒಂದು 90 to 100 ಈ ಗಾಡಿ ಅಲ್ಲ, ಸ್ಪ್ಲೆಂಡರಲ್ಲಿ. ಅದರಲ್ಲೂ 90-100 ನಾನು ಸ್ವಿಗ್ಗಿ ಕೆಲಸ ಮಾಡ್ತಾ ಇದ್ದೆ. ಅದು ರಜೆ ಆವತ್ತು ಫುಲ್ ಸಿಟ್ಟಲ್ಲಿ ಎಳ್ದೆ ಯಾರೋ ಲಾರಿ ಅವ್ನು ನಿಲ್ಸ್ಕೊಂಡ ಅಂತ ಹಿಂದೆ ಓಲ್ವಾ ಕಾರ್ ಅವನು ನಿಲ್ಲಿಸ್ಕೊಂಡ್ಬಿಟ್ಟ. ನಾನು ಹೋದ ನಂದೇನು ABS ತಗೊಂಡೋಗಿ ಹೆಟ್ಟೇಬಿಟ್ಟೆ, ತಗೊಂಡು ಬಿದ್ದೆ. ಹಿಂದ್ಗಡೆಯಿಂದ ನನಗೆ ತುಳಿಬಾರ್ದು, ನನಗೆ ಹೊಡಿಬಾರ್ದು ಅಂತ ಒಂದು ಕಾರ್ ಬ್ರೇಕ್ ಆಗ್ತು, ಅದಕ್ಕೆ ಇನ್ನೊಂದು ಕಾರ್ ಬಂದು ಗುದ್ದಿತು, ಅದಕ್ಕೆ ಇನ್ನೊಂದು ಕಾರ್ ಬಂದು ಗುದ್ದಿತು, ಇನ್ನೊಂದು ಕಾರ್ ಬಂದು ಗುದ್ದಿತು. ಹಿಂಗೆ 4 ಕಾರ್ ಕೂತ್ಕೊಂಡ್ವು. ಅದೇ ಟೈಮಲ್ಲಿ ಪೇಂಟ್ ಮಾಡ್ತಾಯಿದ್ರು, ಇದೆಲ್ಲ ಫುಲ್ ಪೇಂಟ್ ಮಾಡ್ತಾಯಿದ್ರು. ನಾನು ಇಲ್ಲಿ ಬಿದ್ದವನು ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದೆ. ಆವಾಗ ನನ್ನ ಗಾಡಿನ ಅದೇ ಕಾರ್ಗಳವ್ರೆ ಯಾರು ಆಕ್ಸಿಡೆಂಟ್ ಆಗಿತ್ತೆಯೋ, ಒಬ್ರಿಗೊಬ್ರು ಯಾರು ಹೊಡ್ಕೊಂಡ್ರು, ಅವ್ರುಗಳೇ ಬಂದ್ಬಿಟ್ಟು ನನ್ನ ಗಾಡಿ ತೆಗೆದು ಸೈಡಿಗೆ ಹಾಕಿ ನನಗೆ ಅಲ್ಲಿ ಕೂರಿಸಿ ನೀರು ಕೇಳಿ ಕುಡಿಸಿ, ಆಮೇಲೆ ಅವರೇ ಪಾಪ ಅವ್ರ ಗಾಡಿ ಎತ್ಕೊಂಡು ಹೋಗ್ರಪ್ಪ ನೀವೇ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಕೊಳ್ರಿ ಅಂತ ಅವರೇ ಹೋಗ್ಬಿಟ್ರು. ನನಗೆ ಅವತ್ತು ನನಗೆ ಗಿಲ್ಟ್ ಫೀಲ್ ಆಗಿ ಸ್ಟಾರ್ಟ್ ಆಯಿತು. ಬಿದ್ದಿರೋ ನೋವು ತಡ್ಕೊತಾ ಇದ್ದೀನಿ, ನಾವು ಫುಲ್ಲು ಇಲ್ಲೆಲ್ಲ ಫ್ರ್ಯಾಕ್ಚರ್ ಆಗ್ಬಿಟ್ಟಿತ್ತು ಅವತ್ತು. ತುಂಬ ಪೈನ್ ಆಗ್ತಾಯಿತ್ತು, ಕೈಯೆಲ್ಲ ಫುಲ್ ಡ್ಯಾಮೇಜು. ಬಟ್ ಹೋಪ್ಫುಲಿ ಹೆಲ್ಮೆಟ್ ಹಾಕ್ಕೊಂಡಿದ್ದೆ, ತಲೆಗೇನಾಗಿರಲಿಲ್ಲ. ಒಂದು ಮರೆಯಲಾಗದಂಥ ಇನ್ಸಿಡೆಂಟ್ ಇಲ್ಲ ಆಗಿದೆ ನಂದು. ಟೋಲ್ ಹತ್ರ ಯಾವುದು ಚೆನ್ನಾಗಿರೋ ಏನಿಲ್ಲ, ನಾರ್ಮಲ್ ಅದು ಪ್ಲಾಸ್ಕಲ್ಲಿ ಹಾಕ್ಕೊಡ್ತಾರೆ, ಅದೇ ಕುಡಿಬೇಕು. ಇವನ ಹತ್ರನ ಅದೇ ಏನಪ್ಪ. ಇವಾಗ ಕಾಂಡಿಮೆಂಟ್ ಇತ್ಕರು ಇಲ್ಲಿ ಯಾರು ಅಪಾರ್ಟ್ಮೆಂಟ್ ಅವ್ರು ಬಂದು ಎತ್ಸಬೇಕು. ಓ KTM ಬೈಸ್ ಅಲ್ಲಿ ಬಂದ್ರು ನೋಡಲ್ಲಿ. ಅಯ್ಯೋ ಯಾರ್ದು ಇವಾಗ ಸೌಂಡ್ ಬರ್ಲಿಲ್ವಾ, ಕೇಳಿಸ್ತಾ? ಅನಿಸ್ತಾನೆ. GT ಜೊತೆಗೆ ಐತೆ, GT ಎಕ್ಸಾಸ್ಟ್ ಹಾಕ್ಸಿದ್ದಾರೆ, ಫುಲ್ ಸೌಂಡ್ ಬರ್ತದೆ. ಯಾರ ಗೋಪುರ ಎಲ್ಲ ಹಾಕೊಂಡವ್ರೆ ಗುರು. ಬನ್ನಿ ಟೀ ಕುಡ್ದು ಹೋಗ್ಬಿಡುವ. ಟೀ ಬ್ರೇಕ್ ಹಾಕಿದ್ವಿ ಇಲ್ಲಿ. ಈಗೊಂದು 2 GT ಹೋಗಿದೆ, ಒಂದು 3 KTM ಹೋಗಿದೆ. ಈಗ ಅವ್ರ ಜೊತೆ ಹೊಡಿಬೇಕೀಗ. ಅವ್ರನ್ನ ಟಚ್ ಮಾಡೋಕ್ಕಾಗುತ್ತೋ ಇಲ್ಲೋ ಗುರು, ಒಂದೇ ನಿಮಿಷ ಇಲ್ಲ ಅದೇ ಹೋಗ್ಬಿಟ್ರು ಅವರು. ಈ ಟೈಮಲ್ಲಿ ನನ್ನ ವಾಯ್ಸು ಕರೆಕ್ಟಾಗಿ ಕೇಳಿಸಲ್ಲ, ನನಗೆ ಗೊತ್ತು. ಅಣ್ಣ ಒಂದು ಲೈನಲ್ಲಿ ಹೋಗು ನಜ್ಜಿ, ನನಗೆ ಸಿಟ್ಟೇ ಬರುತ್ತೆ. ಬೈಯಂಗಿಲ್ಲ ಬಿಡಂಗಿಲ್ಲ, ಏನು ಮಾಡ್ತೀರಾ? ಇಲ್ಲ ಅಂದರೆ ಸರಿ ಇರೋದು. ಏನು ಗುರು 110-112 ಹೊಡಿತಾ ಇದ್ದೀನಿ, ಗೊತ್ತೇ ಆಗ್ತಿಲ್ಲ. ನಾನು ಸ್ಪ್ಲೆಂಡರ್ ಆಗಿದ್ದಿದ್ರೆ ಬಡ ಗಡ 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 ಅಂತ ಹಿಂಗೀಗ ಅಲ್ಲಾಡೋದು. 4000 RPM ಊಟ, ತುಂಬ ಸಿಂಪಲ್, ತುಂಬ ಒಳ್ಳೆ. 125 NS ಅನ್ಕೊಂಬಿಡಿ ನೀವು. ಒನ್ಸ್ RPM 4000 ಕ್ರಾಸ್ ಮಾಡಿಬಿಟ್ರಿ, ಅದು ಸೂಪರ್ ಬೈಕ್ ಫೀಲ್ ಕೊಡೋಕೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲಿದ್ದೀರಾ? ಲೆಟ್ಸ್ ಗೋ. ಒಳ್ಳೆ ಖಾಲಿ ರೋಡ್ ಸಿಕ್ತು.
ಗೈಸ್ ಇಂಡಿಯನ್ ಆರ್ಮಿ ವ್ಯಾನ್ ಹೋಗ್ತಾ ಇದೆ. ಇಂಡಿಯನ್ ಆರ್ಮೀಸ್ಗಳು ಇದಾರೆ ಒಳಗಡೆ. ಒಂದು ಸಲ್ಯೂಟ್ ಹಾಕ್ಬಿಡೋಣ ಸರ್. ಜೈ ಹಿಂದ್ ಸರ್, ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಈ ಟೈಮಲ್ಲಿ ಇವ್ರಿಲ್ಲ ಅಂದಿದ್ರೆ ನಾವು ನೆಮ್ಮದಿಯಾಗಿ ಮಲ್ಗಕ್ ಆಗ್ತಿರ್ಲಿಲ್ಲ. ವಿ ಲವ್ ಯು ಸರ್. ಇಂಡಿಯಾ ಪಾಕಿಸ್ತಾನ ವಾರ್ ನಡೀತಿದ್ವಲ್ಲಪ್ಪ, ಜಾಲಿ. ಅವ್ರು ನಮ್ಮನ್ ಪಾಕಿಸ್ತಾನ ಉಡಾಯಿಸಿ ಬಿಡ್ಬೇಕಿತ್ತು, ಕಾಂಪ್ರಮೈಸ್ ಆಗ್ಬಿಟ್ಟವ್ರೆ. ಪಾಕಿಸ್ತಾನ ನಕ್ಷೆಯಿಂದನೇ ತಗೊಂಡ್ಬಿಡ್ಬೇಕಿತ್ತು ಅಮ್ಮನವ್ರಿಗ. ರೀಸೆಂಟ್ ಆಗಿ ಇಂಡಿಯಾ ಪಾಕಿಸ್ತಾನ ವಾರ್ ನಡಿಬೇಕಾದ್ರೆ ಒಂದು ಇಂಟರ್ವ್ಯೂ ನೋಡಿದೆ ಇಂಡಿಯಾದು. ಐ ಗೆಸ್ ಅದು ನ್ಯೂ ಡೆಲ್ಲಿದು ಇರ್ಬೋದು, ಇಲ್ಲ ಬೇರೆ ಯಾವುದೋ ಬಿಹಾರ್ ಎಲ್ಲೋದೋ ಇರ್ಬೋದು. ಯಾರೋ ಒಬ್ರು ಲೇಡೀಸ್ ಬಂದ್ಬಿಟ್ಟು ಪಾಕಿಸ್ತಾನ ಸಪೋರ್ಟ್ ಮಾಡ್ಕೊಂಡು ಅಲ್ಲಿ ಸಣ್ಣ ಸಣ್ಣ ಮಕ್ಕಳು ಸಾಯ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತ ಸಪೋರ್ಟ್ ಮಾಡಕ್ ಬಂದ್ಲು. ಅವಳ ಅಜ್ಜಿ ನನಗೆ ಅವಳನ್ನ ನೋಡಿ ನನಗೆ ಹೆಂಗೆ ಅನ್ನಿಸ್ತು ಅಂದರೆ, ಯಾರ್ಯಾರು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾರೋ ಅವ್ರು ವೀಸಾ ಕೊಟ್ಬಿಡು, ತೀಕಾ ಮುಚ್ಕೊಂಡು ಇಲ್ಲಿಂದ ಕಳಿಸ್ಬಿಡು ಪಾಕಿಸ್ತಾನಕ್ಕೆ, ಹೋಗ್ಬಿಡ್ರಿ ಅಲ್ಲಿ ಹೋಗಿ ಇದ್ಬಿಡ್ರಿ ಅಂತೇಳಿ. ಸಪೋರ್ಟ್ ಮಾಡೋರು ಯಾರು ಇದ್ದಾರೆ, ಒಯ್ತಾ ಇರ್ರಿ ಇಲ್ಲಿಂದ, ನಿಮ್ಮ ಅವಶ್ಯಕತೆ ನಮಗಿಲ್ಲ. ಆಮೇಲೆ ಯಾರೋ ಒಬ್ಬ ಅಂಕಲ್ ಬಂದ, ಎಂಥ ವಿಷಯದ ಮಾತು ಉಗುಳ್ತಾವ್ ನೋಡಿ, ಏನೋ ಆಯ್ತದು ಜಹರ್ ಬಾತ್ ಕರ್ರಿ ಅಂತಂದೇನೋ ಹೇಳ್ತಾವನು. ಎಂಥ ವಿಷಕಾರಿ ಮಾತಾಡ್ತಾವಳು ನೋಡ್ರಿ. ಈ ದೇಶದಲ್ಲಿ ಅನ್ನ ತಿಂದು ಈ ದೇಶದಲ್ಲಿ ಬದುಕ್ತಾವಳೆ, ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾವಳೆ ಹಂಗೆ ಹಿಂಗೆ ಅನ್ಕೊಂಡು. ಅವ್ರ ದೇಶದಲ್ಲಿ ಸಣ್ಣ ಸಣ್ಣ ಮಕ್ಕಳು ಸಾಯ್ತವ್ರಂತೆ. ನಮ್ಮನ್ನ ಯಾಕೆ ಇಲ್ಲಿ ಬಂದ್ಬಿಟ್ಟು ಎಲ್ರಿಗೂ ಏನೋ ನೀನು ಯಾವ ಜಾತಿ ಏನು ಅಂತ ಕೇಳಿ ಗುಂಡು ಹಾರಿಸಿದ್ರಲ್ಲ, ಅವಾಗ ನಮ್ಮನ್ನ ಯಾಕೆ ಇವ್ರಿಗೆ ಬರಲಿಲ್ಲ ಮನುಷ್ಯತ್ವ, ಮಕ್ಕಳು ಅವರು ಇವರು ಅಂದ್ಕೊಂಡು. ನಮ್ಮನ್ನು ಅಲ್ಲಿ ಸಾಯ್ಬೇಕಾದ್ರೆ ಇವ್ರಿಗೆ ಇಲ್ಲಿ ತಿಕಾ ಉರಿತೈತೆ. ಪಾಪ ಸಣ್ಣ ಮಕ್ಕಳು ಲವಡಾಲಸುನಂತೆ, ನಮ್ಮನ್ನು ಸಾಯ್ಲು ಬಿಡ್ರಿ, ಪಾಕಿಸ್ತಾನ ಉಡಾಯಿಸ್ಬಿಡ್ಲಿ ಇಂಡಿಯಾದವರು. ಯಾಕಂದ್ರೆ ಮನೆ ಒಳಗೆ ನುಗ್ಬಿಟ್ಟು ಹೊಡೆದೋಗ್ತಾರೆ ಅಂದಾಗ ಯಾವ ಮನೆ ಮಕ್ಕಳು ಸುಮ್ಮನೆ ಇರಲ್ಲ, ಸುಮ್ಮನೆ ಇರಲೂಬಾರ್ದು. ಗಂಡಸ್ಥಾನಕ್ಕೆ ಸವಾಲು ಎತ್ಬಿಡುತ್ತೆ ಅವಾಗ. ಏನಂತೀರಾ? ಸೊ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ, ಬಟ್ ಮಾತಾಡಲೇಬೇಕು. ಯಾಕಂದರೆ ನಾವು ಮಾತಾಡಿದ್ರೆ 4 ಜನಕ್ಕೆ ಮಾತು ತಲುಪುತ್ತೆ. ಸೊ ಹಂಗಾಗಿ ಅಷ್ಟೇ.